ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡೋದು. ಈಗಾಗಲೇ ವಿಷಯ ಏನಂದರೆ, ಈಗಾಗಲೇ ನಾನು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡ್ತಾ ಇದ್ದೀನಿ, ವಿಸ್ತಾರವಾಗೂ ಕೂಡ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ 60 ವರ್ಷದಲ್ಲಿ ಏನು ಮಾಡಿದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಬರ್ತದೆ. ಮತ್ತೆಂತ ಕೇಳಿದ್ರೆ ನೀವು ಸುಮ್ಮನೆ ಡೆವಲಪ್ಮೆಂಟ್ಗಳೆಲ್ಲ ಮಾಡಬಾರ್ದಾಗಿತ್ತು. ಯಾಕಂತ ಕೇಳಿ ಇಸ್ರೋ ಆಗಿರ್ಬೋದು, ಮತ್ತು ಮೆಡಿಕಲ್ ಕಾಲೇಜುಗಳು, ಶಾಲಾ ಕಾಲೇಜುಗಳು ಎಲ್ಲ ಕಡೆಗೆ ನೀವೆಲ್ಲ ಅಭಿವೃದ್ಧಿ ಏನು ನಮ್ಮ ನೆಹರೂದಿಂದ ಹಿಡಿದು ರಾಜೀವ್ ಗಾಂಧಿಯಿಂದ ಹಿಡಿದು ಇಂದಿರಾ ಗಾಂಧಿ ಅವರು ಎಲ್ಲ ಯಾಕೆ ಸುಮ್ಮನೆ ಡೆವಲಪ್ಮೆಂಟ್ ಮಾಡಿದ್ರಿ? ಯಾಕಂತ ಕೇಳಿದ್ರೆ ನೀವು ದೊಡ್ಡ ದೊಡ್ಡ ಇದು ಏನಂದರೆ ದೇವಸ್ಥಾನಗಳು ಕಟ್ಟಬೇಕಾಗಿತ್ತು. ಮತ್ತೇನಂತ ಕೇಳಿದ್ರೆ ಬರೀ ಜಾತಿ ಗೀರ್ತಿ ಧರ್ಮ ಅಂತ ಇದು ಹೋರಾಟದ ಮೇಲೆ ಹೋರಾಟ ಮಾಡಿದ್ರೆ ಈಗ ಮುಂದಿನ ದಿನ ಹೋರಾಟ ಮಾಡಬೇಕಾಗಿತ್ತು. ಯಾಕಂತ ಕೇಳಿದ್ರೆ ಅವ್ರಿಗೇನಾಗ್ತದೆ ಕೇಳಿ ನಿಮ್ಮದು ಇಷ್ಟೊತ್ತಿ ಬಹುಮತದಲ್ಲಿ ಇರ್ತಿತ್ತು. ಯಾಕಂತ ಸುಮ್ಮನೆ ನೀವು ಡೆವಲಪ್ಮೆಂಟ್ ಮಾಡೋದು, ಅವ್ರು ಮಾರ್ಕೊಂಡು ತಿನ್ನುವಂಥದ್ದು ಅದೆಲ್ಲ ನಿಮ್ಗೆ ಸುಮ್ಮನೆ ವೇಸ್ಟ್ ಅದು. ಯಾಕಂತ ಕೇಳಿದ್ರೆ ನಿಮ್ಮ ಒಂದು ಇದಕ್ಕಲ್ಲ. ಯಾಕಂತ ಕೇಳಿದ್ರೆ ನೀವು ಈಗ ಬಹುಮತದಲ್ಲಿ ಇರುವುದಿಲ್ಲ. ಯಾಕಂತ ಕೇಳಿದ್ರೆ ನೀವು ಜಾತಿ ಧರ್ಮ ದೇವಸ್ಥಾನ ಅಂತ ಮಾಡಿದ್ರೆ ನೀವು ಇಷ್ಟು ಬಹುಮತದಲ್ಲಿ ಬಂದಿರ್ತಿದ್ರಿ. ಮತ್ತೇನಂತ ಕೇಳಿದ್ರೆ ಸೋಮನಾಥೇಶ್ವರ ದೇವಸ್ಥಾನ ಅವರು ಕೊಳ್ಳೆ ಹೊಡೆದ್ರಲ್ಲ, ಗಜ್ನಿ ಅಂತೆ ಮತ್ತೊಂದಂತೆ, ಅವ್ರು ಹೊಡ್ಕೊಂಡು ಹೋಗ್ತಿರ್ಲಾಗಿತ್ತು. ನಿಮಗೇನಾಗಬೇಕಾಗಿತ್ತು? ನಿಮ್ಗೆ ಬಹುಮತದಲ್ಲಿ ಬಂದರೆ ಅಷ್ಟೇ ಕೆಲಸ. ಮತ್ತೇನಂದ್ರೆ ನಿಮ್ಮದು ಸರ್ಕಾರ ಆಡಳಿತದಲ್ಲಿರ್ಬೇಕು. ಮತ್ತೇನಂದರೆ ಸೂಟು ಬುಟ್ಟು ಹಾಕೊಂಡು ತಿರುಗಾಡೋದು ಅಷ್ಟೇ ಕೆಲಸ ಮಾಡೋದು ಬಿಟ್ಕೊಂಡು ನೀವು ಪಾಪ ಗಾಂಧೀಜಿಯವರು ಪಂಜಿ ಮೇಲೆ ಸಂಘಟನೆ ಮಾಡಿದ್ರು. ಇಲ್ಲಿ ನೋಡ್ರೆ ಗುಂಡಿನ ಮೇಲೆ ರಾಜೀವ್ ಗಾಂಧಿಯವರು ಪಾಪ ಗುಂಡಿನ ಮೇಲೆ ಗುಂಡು ತಿಂದರು, ಇಂದಿರಾ ಗಾಂಧಿಯವರು ಗುಂಡಿನ ಮೇಲೆ ಗುಂಡು ತಿಂದರು. ಸುಮ್ಮನೆ ಯಾಕೆ ಬೇಕಾಗಿತ್ತು ನಿಮಗಿದೆಲ್ಲ? ನೀವು ಅದನ್ನು ಬಿಟ್ಕೊಂಡು ಈಗ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ, ಸೂಟು ಬುಟ್ಟು ಹಾಕೋದು ಊರು ಪೂರ ಸುತ್ತಾಡಿಬಿಟ್ರೆ ನೀವೇ ಪ್ರಧಾನಿಗಳು ಕಂಟಿನ್ಯೂ ಇರ್ತೀರಿ. ಮತ್ತು ಊರು ಪೂರ ದೇವಸ್ಥಾನ ಕಟ್ಟಾಕೋದು ಎಲ್ಲ ಮಾಡ್ತಿದ್ರೆ ನೀವು ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಎಲ್ಲೂ ಬಗ್ಸೋಕೆ ಆಗೋದಿಲ್ಲ ಇತ್ತು. ಮತ್ತೆ ಯಾಕಂದರೆ ನೀವು ಉಳಿದವನೇ ಒಡಿ ಅಂದ್ಕೊಂಡು ಯಾಕೆ ಸುಮ್ಮನೆ ಪುಕ್ಸಟ್ಟೆ ಎಲ್ಲ ಜಾಗ ಕೊಟ್ಟರೆ ಅವರಿಗೆ? ಸುಮ್ಮನೆ ಜಾಗನೇ ಕೊಡಬಾರ್ದಾಗಿತ್ತು. ಆವತ್ತಿನ ನಿಮ್ಮ ಪಕ್ಷ ಆದಿ ಮೇಲೆ ಬಿದ್ದೋಯ್ತದು. ಯಾಕಂತ ಅದೆಲ್ಲ ತಿಂದು ಜಾಗ ತಗೊಂಡವ್ರು ನಿಮ್ಮ ಪಕ್ಷದ ಬಗ್ಗೆ ನೆನಪೇ ಇಲ್ಲ. ಈ ಹೊಸ ಪುಸ್ತಕ ಅವ್ರದ್ದು ಅರ್ಧ ರೊಟ್ಟಿ ಖಾಯಂಗೆ ಹಿಂದೂ ರಾಷ್ಟ್ರ ಬನಾಯಂಗೆ ಇದೇ ಸುರಾಬಿಟ್ಟಿದೆ ನೋಡಿ. ನಿಮ್ಗೆ ಏನಾಗ್ತದೆ ಕೇಳಿ, ನೀವು ಸ್ವಲ್ಪ ಈಗಾದ್ರೂ ಸ್ವಲ್ಪ ಬದಲಾವಣೆ ಆಗಿ, ಯಾಕಂದರೆ ದೇವಸ್ಥಾನ ಮೇಲೆ ದೇವಸ್ಥಾನ ಕಟ್ಟಿ ಆವಾಗ ನಿಮ್ಮ ಪಕ್ಷ ಬರುವಂಥದ್ದು. ಅದು ಸ್ವಲ್ಪ ಚಿಂತನೆ ಮಾಡಿದ್ರೆ ಮುಂದೆ ನಿಮ್ಗೆ ಉಳಿಗಾಲ ಕಾಂಗ್ರೆಸ್ನವರಿಗೆ. ಎಲ್ಲರೂ ಬಿಟ್ಟರೆ ನೀವು ಇದ್ದಿದ್ದು ಎಲ್ಲ ರಾಜ್ಯದಲ್ಲಿ ಹೋಗ್ತದೆ ನಿಮ್ಗೆ ತೊಳಪಟ್ನಾಗಿ. ಈಗ ಇರುವುದು ನಮ್ಮ ಕರ್ನಾಟಕದಲ್ಲಿ ಅದನ್ನು ಸ್ವಲ್ಪ ಡೌಟೇ. ಯಾಕಂದರೆ ಈಗ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಟ್ರೈ ಮಾಡಿ. ಯಾಕಂತ ಕೇಳಿದ್ರೆ ಧರ್ಮ ಮತ್ತೇನಂತ ಕೇಳಿದ್ರೆ ನಮ್ದು ಹಿಂದೂ ರಾಷ್ಟ್ರ ಒಂದೇ ರಾಷ್ಟ್ರ ಇರೋದು. ಮತ್ತೆಂತ ಅರ್ಧ ರೊಟ್ಟಿ ಕಾಯಂಗೆ ಹಿಂದೂ ರಾಷ್ಟ್ರ. ನೀವು ಅರ್ಧ ರೊಟ್ಟಿ ತಿನ್ನಿ, ಮುಂದಿನ ದಿನ ಉಪವಾಸ ಇದ್ಕೊಂಡು ಮತ್ತೆ ದೇವಸ್ಥಾನ ಮೇಲೆ ದೇವಸ್ಥಾನ ಕಟ್ಟಿ ನಿಮ್ದು 100% ಗ್ಯಾರಂಟಿ ಬರ್ತದೆ.